ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಾಹಾ ಟೇಲ್ಸ್ ಯೂಟ್ಯೂಬ್ ಚಾನಲ್. ಈ ವ್ಲಾಗು ತುಂಬಾನೇ ಸ್ಪೆಷಲ್ ಆ್ಯಂಡ್ ಈ ವ್ಲಾಗ್ ಇವತ್ತು ಮಾಡ್ತಿರೋ ಕಾರಣ ನೀವುಗಳ, ಯಾಕಂದರೆ ನಿಮ್ಮೆಲ್ಲರೂ ಸಪೋರ್ಟ್ ಇಲ್ಲದೆ ನಾನಿವತ್ತು ಇಷ್ಟು ದೂರ ಬರೋಕ್ಕೆ ಆಗ್ತಾನೆ ಇರಲಿಲ್ಲ ಆ್ಯಂಡ್ ಇಷ್ಟು ಜರ್ನಿ ಇಷ್ಟು ಆರಾಮಾಗಿ ಸಾಗ್ತಾ ಇರಲಿಲ್ಲ. ಸೊ ಏನಪ್ಪ ಅಂದರೆ ಆಲ್ಮೋಸ್ಟ್ ನಾನು 4000 ವಾಚ್ ಅವರ್ ಕಂಪ್ಲೀಟ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಸೊ ಅಪ್ಕಮಿಂಗ್ ವ್ಲಾಗರ್ಸ್ಗೆ ಇದು ಹೆಲ್ಪ್ ಆಗಲಿ ಅಂತ ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ 4000 ವಾಚ್ ಅವರ್ಸ್ ಜರ್ನಿ ಹೇಗಿತ್ತು ಆ್ಯಂಡ್ ಇದರಲ್ಲಿ ಏನೇನು ಕಷ್ಟ ಆಯಿತು, ಕನ್ಸಿಸ್ಟೆನ್ಸಿ ಹೇಗೆ ಮೇಂಟೈನ್ ಮಾಡಬೇಕು, ನೀವೇನೇನು ಮಾಡಬೇಕು, ತಮ್ನೇಲ್ ಹೇಗಿರಬೇಕು ಆ್ಯಂಡ್ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ನಾನು ಇದನ್ನು ಹೇಳ್ತೀನಿ. ಈಗಲೇ ಹೇಳಿದ್ರೆ ಮಜಾ ಇರಲ್ಲ. ಸೊ ಕೊನೆ ತನಕ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ಹಾಗೆ ನೋಡಿ. ಆ್ಯಂಡ್ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತೀನಿ. ಸೊ ಎಸ್, ಹಾಗಾದರೆ ಇನ್ಯಾಕೆ ತಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್ ದ ವ್ಲಾಗ್. 4000 ವಾಚ್ ಅವರ್ಸ್ ಹೇಗಿತ್ತು ನನ್ನ ಈ ಜರ್ನಿ ಅಂತ ಅಂದರೆ, ಗಾಯ್ಸ್ ಟ್ರಸ್ಟ್ ಮೀ, ನಾನು ಹೇಳ್ತೀನಿ, ತುಂಬ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ನೀವು ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ಯೂಟ್ಯೂಬ್ ಇಲ್ಲ. ಹೇಳ್ತೀನಿ, ಯೂಟ್ಯೂಬ್ ಈಸ್ ಈಕ್ವಲ್ ಟು ಕನ್ಸಿಸ್ಟೆನ್ಸಿ ಈಸ್ ಈಕ್ವಲ್ ಟು ಯೂಟ್ಯೂಬ್. ಓಕೆನಾ? ಇದನ್ನೇ ಪ್ರೊಫೆಷನ್ ಆಗಿ ತುಂಬ ಜನ ತಗೋತಾ ಇದ್ದಾರೆ ಈಗ ವ್ಲಾಗರ್ಸ್ ಆಗಿ. ಸೊ ನಾನು ಅವ್ರಿಗೆ ಏನು ಹೇಳ್ತೀನಿ ಅಂದರೆ, ನೀವು ಇದರಲ್ಲಿ ಸಕ್ಸಸ್ ಆಗಬೇಕು ಅಂದರೆ ನೀವು ಕನ್ಸಿಸ್ಟೆಂಟಾಗಿ ಇರಬೇಕು. ಕನ್ಸಿಸ್ಟೆಂಟಾಗಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗಿ, ಸೊ ದಟ್ ನಿಮಗೆ ವ್ಯೂಸ್ ಜಾಸ್ತಿ ಬರ್ತಾ ಹೋಗುತ್ತೆ. ಈಗ ನೋಡಿ, ಯಾರು ಸ್ಟಾರ್ಟ್ ಮಾಡಿದಾಗ ವ್ಯೂಸು ಎಲ್ಲ ಚೆನ್ನಾಗಿ ಬಂದ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ಬಟ್ ನನಗೆ ನಮ್ಮ ರಿಲೇಟಿವ್ಸು, ಫ್ರೆಂಡ್ಸು, ಇವರು ಸೇರಿ ಓಕೆ ತುಂಬ ಚೆನ್ನಾಗೇ ಬಂತು. ಸ್ಟಾರ್ಟಿಂಗ್ ವ್ಯೂಸು, ರಿವ್ಯೂಸು, ಕಮೆಂಟ್ಸು, ಲೈಕ್ಸು ಎಲ್ಲ ತುಂಬ ಚೆನ್ನಾಗಿ ಬಂತು. ಒಂದು ಫೇಸ್ ಅಂತ ಬರುತ್ತೆ, ಒಂದು ಮಿಡ್ ಫೇಸ್ ಅಂತ. ಓಕೆನಾ? ಸೊ ಆವಾಗ ನನಗೆ ಒಂದೊಂದು ವ್ಲಾಗ್ ಈಗಲೂ ಅಷ್ಟೇ ಆಯಿತಾ, 200, 400, 200 ತುಂಬ ಕಮ್ಮಿ ಬಂದಿರೋದು, 500, 600 ಆ ಥರ. ಬಟ್ 1K ರೇಂಜಲ್ಲಿ ಇದ್ದೀನಿ ಇವಾಗ, 1K 2K ಎಲ್ಲ ಬರುತ್ತೆ. ಸೊ ಹಾಗಾಗಿ ನೀವು ವ್ಯೂಸು, ಲೈಕ್ಸು, ಕಮೆಂಟ್ಸು ಅಂತ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡಿ. ಜಸ್ಟ್ ಕೀಪ್ ಆನ್ ಡೂಯಿಂಗ್. ನೀವು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಮಾಡ್ತಾ ಹೋಗಿ. ನಿಮ್ಮ ಡ್ಯೂಟಿ ಏನೋ ವಿಡಿಯೋ ಮಾಡಿ, ಎಡಿಟ್ ಮಾಡಿ, ಅಪ್ಲೋಡ್ ಮಾಡಿ, ಮುಗೀತು. ಲೆಫ್ಟ್ ಟು ಯೂಟ್ಯೂಬ್ ವಿಲ್ ಸಿ ಎವ್ರಿಥಿಂಗ್. ಯೂಟ್ಯೂಬ್ ಆಲ್ಗರಿದಮ್ ಅಂತ ಇರುತ್ತೆ. ಒಂದು ಟೈಮ್ನ ಸೆಟ್ ಮಾಡ್ಕೊಳ್ಳಿ. ಲೈಕ್ 1 ವೀಕಲ್ಲಿ ನೀವು 1 ವಿಡಿಯೋ ಬಿಡ್ತೀರಾ ಅಥವಾ ವೀಕ್ಲಿ 2 ಬಿಡ್ತೀರಾ, ಅದು ನಿಮ್ಮ ಅನುಕೂಲ, ನೀವು ನೋಡ್ಕೊಳ್ಳಿ. ಓಕೆನಾ? ಬಟ್ ಬಿಡುವಾಗ ಒಂದು ಟೈಮ್ ಅನ್ನೋದಿರಬೇಕು. ಓಕೆ, ಒಂದು ಯೂನಿಫಾರ್ಮಿಟಿ ಅನ್ನೋದು ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಒಂದು ಪಕ್ಕಾ ಟೈಮ್ ಅನ್ನೋದು ನೀವು ಇಟ್ಕೋಬೇಕು ಆ್ಯಂಡ್ ಅದನ್ನು ಫಾಲೋ ಮಾಡಬೇಕು. ಯಾವುದೇ ಕಾರಣಕ್ಕೂ ಆ ಟೈಮ್ನ ಮಿಸ್ ಮಾಡಬಾರ್ದು. ದಟ್ ಈಸ್ ಕಾಲ್ಡ್ ಕನ್ಸಿಸ್ಟೆನ್ಸಿ. ನಿಮ್ಗೆ ಎಷ್ಟೇ ಏನೇ ಕಷ್ಟ ಇದು, ಜ್ವರ ಬಂದು ಏನೋ ಆಯ್ತಪ್ಪ ಇವತ್ತು ನನಗೆ ಆಗ್ತಾನೆಲ್ಲ ಆಯಿತು, ಅದು ಟ್ರಿಪ್ಗೆ ಹೋಗಿ ಬಂದುಬಿಟ್ಟಿನಿ, ಸುಸ್ತಾಯಿತು, ಅದೆಲ್ಲ ರೀಸನ್ಸೇ ಹೇಳಬೇಡಿ. ನೀಟಾಗಿ ಎಡಿಟ್ ಮಾಡಿ ಕುತ್ಕೊಳ್ಳಿ, ವ್ಲಾಗ್ಸ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಲೈಕ್ ಕ್ಲಿಪ್ಪಿಂಗ್ಸ್ನ ಬ್ಯಾಕಪ್ ಆಗಿ ಇಟ್ಕೊಳ್ಳಿ, ಡ್ರಾಫ್ಟಲ್ಲಿ ಇಟ್ಕೊಳ್ಳಿ. ಸೊ ಕೀಪ್ ಆನ್ ಅಪ್ಲೋಡಿಂಗ್. ಅವಾಗ ಆಗೇ ಆಗುತ್ತೆ ಗಾಯ್ಸ್. ಈಗಾಗಲೇ ನೀವು ನೋಡ್ತಿದ್ದೀರ ಸಿಕ್ಕಾಬಟ್ಟೆ ಎಲ್ಲಿ ನೋಡು ವ್ಲಾಗರ್ಸ್. ಬಟ್ ಅವ್ರು ತುಂಬ ದಿನ ಇರ್ತಾ ಇಲ್ಲ. ಯಾಕೆ? ಬಿಕಾಸ್ ಆಫ್ ಕನ್ಸಿಸ್ಟೆನ್ಸಿ. ಎಲ್ಲ ತುಂಬ ಜನ ವ್ಲಾಗರ್ಸ್ ಬರ್ತಾರೆ, ಸ್ಟಾರ್ಟ್ ಮಾಡ್ತಾರೆ, ಫುಲ್ ಜೋಶಲ್ಲಿ ಮಾಡ್ತಾರೆ. ವ್ಯೂಸ್ ಕಮ್ಮಿ ಬಂತು ಅಂದರೆ ಡಿಸಪಾಯಿಂಟ್ ಆಗ್ತಾರೆ, ಅಪ್ಸೆಟ್ ಆಗ್ತಾರೆ, ಬಿಟ್ಬಿಡ್ತಾರೆ. ಅದೇ ಮೇನ್ ಥಿಂಗ್ ನಾವು ತಪ್ಪು ಮಾಡ್ತಾ ಇರೋದು. ಸೊ ಯಾವುದೇ ಕಾರಣಕ್ಕೂ ಡಿಸಪಾಯಿಂಟ್ ಆಗಿ ನೀವು ಅದನ್ನು ನಿಲ್ಲಿಸ್ಕೂಡ್ದು. ಸೊ ಕೀಪ್ ಆನ್ ಅಪ್ಲೋಡಿಂಗ್ ದ ವ್ಲಾಗ್ಸ್ ಸೊ ದಟ್ ನಿಮಗೆ ಬೇಗ ರೀಚ್ ಸಿಗುತ್ತೆ. ಯೂಟ್ಯೂಬೇ ನಿಮ್ಮ ವಿಡಿಯೋ ವ್ಲಾಗ್ಸ್ನ ಪುಷ್ ಮಾಡತ್ತೆ. ಇದು ನಿಮಗೆ ಗೊತ್ತಿದೆಯೋ ಅಲ್ಲ ನಂಗೆ ಗೊತ್ತಿಲ್ಲ. ಯೂಟ್ಯೂಬ್ ಆಲ್ಗರಿದಮ್ಮು, ನೀವು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಾಗಿ ನೀವು ನಿಮ್ಮ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ, ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿದ್ರೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ, ಯು ಬಿಲೀವ್ ಇಟ್ ಆರ್ ನಾಟ್, ಯೂಟ್ಯೂಬು ನಿಮ್ಮ ವೀಡಿಯೋಸ್ನ ಪುಷ್ ಮಾಡುತ್ತೆ ಗಾಯ್ಸ್, ಟ್ರಸ್ಟ್ ಮೀ. ಸೊ ನನ್ನ ಕೆಲವೊಂದು 2-3 ವೀಡಿಯೋಸ್ ವೈರಲ್ ಆಗಿದೆ. ವೈರಲ್ ಇನ್ ದ ಸೆನ್ಸ್ 10K 12K ಹಾಗೆ ರೀಚ್ ಆಗಿದೆ. ಅದಾಗಿರೋ ಕಾರಣ ಯೂಟ್ಯೂಬ್ ಆಲ್ಗರಿದಮ್ಮೆ, ನಾವೆಲ್ಲ ಹೋಗಿ ಪುಷ್ ಮಾಡಿಸಿರೋದಲ್ಲ. ಅದು ಯೂಟ್ಯೂಬ್ ಆಲ್ಗರಿದಮ್ಮು ನಮ್ಮ ಒಂದು ವ್ಲಾಗ್ನ ಪುಷ್ ಮಾಡಿಸಿದೆ. ಸೊ ಹಾಗಾಗಿ ನೀವು ಕೂಡ ಕನ್ಸಿಸ್ಟೆಂಟ್ ಆಗಿರೋದನ್ನ ಫಸ್ಟು ಕಲ್ತ್ಕೊಳ್ಳಿ. ಸೊ ನೆಕ್ಸ್ಟ್ ಟಾಪಿಕಿಗೆ ಬರೋಣ ನಾವು, ಥಂಬ್ನೇಲ್. ಸೊ ಈ ಥಂಬ್ನೇಲ್ ಹೇಗಿರಬೇಕು? ಇಂಪ್ರೆಸಿವ್ ಆಗಿರಬೇಕಲ್ವಾ? ಸೊ ನೀವು ಇದ್ರ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಯೂಟ್ಯೂಬಲ್ಲಿ ನಿಮ್ಮ ವ್ಲಾಗ್ಸ್ನ ಜನ ನೋಡಬೇಕು ಅಂದರೆ ನಿಮ್ಮ ಥಂಬ್ನೇಲು
ತುಂಬ ಇಂಪ್ರೆಸಿವ್ ಆಗಿರಬೇಕು. ಸೊ ಅದಕ್ಕೆ ನೀವು ವರ್ಕೌಟ್ ಮಾಡಬೇಕಾಗತ್ತೆ. ಸೊ ನಿಮಗೆ ಗೊತ್ತಿಲ್ವಾ ತಮ್ನೇಲ್ ಹೇಗೆ ಮಾಡೋದು ಅಂತ, ಅಥವಾ ಯಾರು ಮಾಡೋರು ಇರ್ತಾರೆ, ಎಡಿಟರ್ಸ್ ಇರ್ತಾರೆ, ಅವ್ರ ಕೈಲಿ ಕೊಟ್ಟು ಮಾಡಿಸಿ, ಇಲ್ಲ ನೀವೇ ಮಾಡ್ತೀರಾ, ಯೂಟ್ಯೂಬಲ್ಲಿ ಹೋಗಿ ಕ್ಲಾಸಸ್ ಅಟೆಂಡ್ ಮಾಡಿ, ಹೌ ಟು ಮೇಕ್ ಅ ಯೂಟ್ಯೂಬ್ ತಮ್ನೇಲ್ ಅಂತ. ಸೊ ಸರ್ಚ್ ಹೊಡೀರಿ, ಅಲ್ಲೆಲ್ಲ ಕ್ಲಾಸಸ್ ಬರುತ್ತೆ, ನೀಟಾಗಿ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಗೊತ್ತಾಗಿಲ್ಲ ಅಂದರೆ ಗೂಗಲ್ ಮಾಡಿ, ಎಲ್ಲ ಪ್ರತಿಯೊಂದು ಇನ್ ಡೀಟೇಲಾಗಿ ಅದರಲ್ಲಿರುತ್ತೆ. ನೋಡಿಬಿಟ್ಟು ಅಕಾರ್ಡಿಂಗ್ ಟು ದಟ್ ಎಡಿಟ್ ಮಾಡಿಬಿಟ್ಟು ಬ್ಯೂಟಿಫುಲ್ ಆಗಿರೋ ತಮ್ನೇಲ್ಸ್ನ ಹಾಕಿ ನಿಮ್ಮ ವೀಡಿಯೋಸ್ನ ಬಿಡಿ. ಯಾಕೆ ಕೊಡಲ್ಲ, ನಾವು ನೋಡೋಣ. ಯಾಕಂದರೆ ನಾನಂತೂ ಇದುವರೆಗೂ ಹಾಗೆ ಮಾಡಿರೋದು. ಯೂಟ್ಯೂಬ್ಗೆ ತಮ್ನೇಲ್ ವೆರಿ 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 ಇಂಪಾರ್ಟೆಂಟ್. ಆ್ಯಂಡ್ ಜನರು ಕೂಡ ಅಟ್ರಾಕ್ಟ್ ಆಗೋದು ಅದಕ್ಕೋಸ್ಕರ. ನೀವೇನೋ ಹಾಕಿದ್ದೀರಾ, ಅದು ಇಂಪ್ರೆಸಿವ್ ಆಗಿರ್ಬೇಕು, ಅವಾಗೆ ಅವ್ರು ಬಂದ್ಬಿಟ್ಟು ಏನು ಅಂತ ನೋಡೋದು. ನೀವು ಸುಮ್ಮನೆ ಏನೋ ಒಂದು ವಿಡಿಯೋ ಮಾಡಿಬಿಟ್ಟು ಕವರ್ ಫೋಟೋ ಏನೋ ಹಾಕಿದ್ರೆ ಯಾರೂ ನೋಡಲ್ಲ. ಆ್ಯಂಡ್ ನೆಕ್ಸ್ಟು ಟೈಟಲ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್. ಸೊ ನಿಮ್ಮ ವಿಡಿಯೋ ಏನು ರಿಲೇಟೆಡ್ ಟಾಪಿಕ್ ಆಗಿರುತ್ತೋ ಅದ್ರ ರಿಲೇಟೆಡೇ ಟೈಟಲ್ ಹಾಕಬೇಕು. ಫಾರ್ ಎಕ್ಸಾಂಪಲ್, ನೀವೆಲ್ಲೋ ಇವತ್ತು ಮಾಲಿಗೆ ಹೋಗಿದ್ದೀರಾ, ಮಾಲ್ ಬಗ್ಗೆ ವಿಡಿಯೋ ಮಾಡಿದ್ದೀರಾ ಅಂದರೆ ನೀವು ಬೆಂಗಳೂರು ಬಗ್ಗೆ ಟೈಟಲ್ ಹಾಕಿದ್ರೆ ವರ್ಕೌಟ್ ಆಗಲ್ಲ. ಮಾಲ್ಗೆ ಹೋಗಿದ್ವಿ, ಶಾಪಿಂಗ್, ಫುಡ್, ಡಿನ್ನರ್ ಈ ಥರ ಹಾಕಿ ವರ್ಕೌಟ್ ಆಗುತ್ತೆ. ಸೊ ಮೇಕ್ ಇಟ್ ಇಂಪ್ರೆಸಿವ್, ಆವಾಗ ಜನ ನೋಡ್ತಾರೆ, ಸರಿನಾ? ಸೊ ನಾನು ಹೇಳ್ತಿರೋದು ಇಷ್ಟೇ. ಸೊ ನೀವು ಫಸ್ಟೇ ಸ್ಟಾರ್ಟಿಂಗ್ ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ಅಂದರೆ ಮಿನಿಮಮ್ 2 ಇಲ್ಲ 3 ಸತಿ ಬಿಡಬೇಕು. ವಾರಕ್ಕೆ 3 ವೀಡಿಯೋಸ್ ಬಿಡಲೇಬೇಕು. ನೀವೇನಾದರೂ ಇಲ್ಲಪ್ಪ ನಾವು ಬೇಗ ಟಾರ್ಗೆಟ್ ಅಚೀವ್ ಮಾಡಬೇಕು, ಒಂದು ವರ್ಷದಲ್ಲಿ ನಾನು ಅಚೀವ್ ಮಾಡಬೇಕು 4000 ವಾಚ್ ಅವರ್ಸ್ ಅಂದರೆ ನೀವು ವಾರಕ್ಕೆ 3 ವೀಡಿಯೋಸ್ ಬಿಡಬೇಕಾಗತ್ತೆ. ಅಂದರೆ 3 ವ್ಲಾಗ್ಸ್ನ ಬಿಡಲೇಬೇಕಾಗತ್ತೆ. ಇಲ್ಲ ನಿಧಾನಕ್ಕೆ ಮಾಡ್ಕೊಂಡು ಹೋಗ್ತೀನಿ, ಮಿಡ್ಡಲ್ಲಿ ಮಾಡ್ಕೊಂಡು ಹೋಗ್ತೀನಿ ಅಂದರೆ ವೀಕ್ಲಿ ಒನ್ಸು. ಇಲ್ಲ ನನಗೆ ಮಿಡ್ಡು ತೀರಾ ಲೀಸ್ಟು ಬೇಡ, ತೀರಾ ಹೈಯು ಬೇಡ ಅಂದರೆ ವೀಕ್ಲಿ 2 ಮಾಡ್ಕೊಂಡು ಹೋಗಿ. ಬಟ್ ಅದೂ ತುಂಬಾ ಕಷ್ಟ. ಆ್ಯಂಡ್ ಕಂಟೆಂಟ್ ಅಂತ ಹುಡ್ಕೊಂಡು ಹೋಗಬೇಡಿ. ಯಾಕಂದರೆ ತುಂಬ ಕಂಟೆಂಟ್ ಹುಡ್ಕೊಂಡು ಹೋಗೋರಿಗೆ ಟೈಮು ಸಿಗಲ್ಲ. ಏನು ಮಾಡ್ಬೇಕನ್ನೋ ಸುಮ್ಮನೆ ತಲೆಗೊಡುತ್ತೆ. ನೀವೇನಿದ್ದೀರಾ ನೀವು ಅದನ್ನು ತೋರಿಸಿ ಅಷ್ಟೇ ಸಾಕು. ಕಂಟೆಂಟ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಜನರು ಯಾವ ಥರ ಕಂಟೆಂಟ್ ನಿಮ್ಮ ವ್ಲಾಗಲ್ಲಿ ಇಷ್ಟಪಡ್ತಾ ಇದ್ದಾರೆ, ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಇಷ್ಟಪಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವೆಲ್ಲ ಒಂದು ಡಿನ್ನರ್ಗೆ ಹೋಗಿದ್ದೀರಾ, ಹೋಟೆಲ್ ರಿವ್ಯೂ ಕೊಡ್ತಾ ಇದ್ದೀರಾ ಅಂತ ಅದನ್ನು ಮಾಡಿ, ಅದು ಇಷ್ಟ ಆಗಿಲ್ಲ ಅಂದ್ಕೊಳ್ಳಿ. ಅಥವಾ ಶಾಪಿಂಗ್ ಹೋದ್ರಿ ಅದ್ರ ರಿವ್ಯೂ ಮಾಡಿದಿರಿ ಅಂದ್ಕೊಳ್ಳಿ, ಅದು ಇಷ್ಟ ಆಗಿಲ್ಲ ಅಂದ್ಕೊಳ್ಳಿ. ಸುಮ್ಮನೆ ಡೈಲಿ ವ್ಲಾಗ್ ನಿಮ್ಮ ಮನೆದೇನೋ ತೋರಿಸ್ತಿದ್ದೀರಾ, ನಿಮ್ಮದು ತೋಟನೋ ಅಥವಾ ಫ್ಲವರ್ ಗಾರ್ಡನೋ ಏನೋ ತೋರಿಸ್ತಿದ್ದೀರಾ, ಸಡನ್ನಾಗಿ ಫ್ಲವರ್ ಗಾರ್ಡನ್ ವೈರಲ್ ಆಗಿಬಿಡುತ್ತೆ. ಸೊ ಅಲ್ಲಿದೆ ಪಾಯಿಂಟು, ಜನರು ನಿಮ್ಮ ಫ್ಲವರ್ ಗಾರ್ಡನ್ನ ಇಷ್ಟಪಡ್ತಿದ್ದಾರೆ. ಸೊ ಕೀಪ್ ಆನ್ ಡೂಯಿಂಗ್ ಅಬೌಟ್ ಫ್ಲವರ್ ಗಾರ್ಡನ್ ಬಗ್ಗೆನೇ ವಿಡಿಯೋಸ್ ಮಾಡ್ತಾ ಹೋಗಿ, ಆವಾಗಲೇ ಹಿಟ್ಟಾಗೋದು. ಈಗ ನೋಡಿ, ಯಾವ ಕೆಲಸ ಮಾಡಿದ್ರು ಸ್ಟಾರ್ಟಿಂಗ್ ಏನಾದರೂ ಪ್ರಾಬ್ಲಮ್ ಆಗೇ ಆಗುತ್ತೆ. ಏನು ಎಲ್ಲರೂ ಒಂದೇ ಸತಿ ಮಾಡಿದ ತಕ್ಷಣ ಏನು ಹಿಟ್ಟೇನಾಗಲ್ಲ. ಸೊ ಹಾಗಾಗಿ ಟ್ರಯಲ್ ಆ್ಯಂಡ್ ಎರರ್ ಇರಲೇಬೇಕು. ಓಕೆ, ಟ್ರೈ ಮಾಡಿ, ಯಾಕಾಗಲ್ಲ ಟ್ರೈ ಮಾಡಿ, ಎಲ್ಲ ಥರದ ಕಂಟೆಂಟ್ಸು ಟ್ರೈ ಮಾಡಿ. ಯಾವುದೋ ಒಂದು ಹಿಟ್ಟಾಗುತ್ತೆ, ಆವಾಗ ನಿಮಗೆ ಗೊತ್ತಾಗುತ್ತೆ ಜನರು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವ ಒಂದು ಕಂಟೆಂಟ್ನ ಇಷ್ಟಪಡ್ತಾ ಇದ್ದಾರೆ ಅಂತ. ಸೊ ಅಕಾರ್ಡಿಂಗ್ ಟು ದಟ್ ನೀವು ಅದನ್ನು ಮಾಡ್ಕೊಂಡು ಹೋಗ್ಬೋದು. ನಾನು ಹೇಳಿದಾಗೆ 10 ಮಂತ್ಸಲ್ಲಿ ನನ್ನ ವಾಚ್ ಅವರ್ಸ್ ಕಂಪ್ಲೀಟ್ ಆಯ್ತಪ್ಪ, ಅಷ್ಟಂತೂ ಹೇಳಬಹುದು. ಆ್ಯಂಡ್ ತುಂಬ ಪ್ರೆಷರ್ಫುಲಿ ನಾನು ಇದನ್ನು ಮಾಡಿಲ್ಲ. ನಾನು ನನ್ನ ಮಗಳು ಮಲ್ಕೊಂಡಾಗ ಆರಾಮಾಗಿ ಪೀಸ್ಫುಲ್ ಟೈಮಲ್ಲಿ ನಾನು ಇದನ್ನು ಮಾಡ್ಕೊಂಡು ಬಂದಿದ್ದೀನಿ. ನಾನೇ ಇದನ್ನು ಮಾಡಿದ್ದೀನಿ ಅಂದರೆ ಎನಿಬಡಿ ಕ್ಯಾನ್ ಡೂ ದಿಸ್, ಆಯಿತಾ? ತುಂಬ ಜನಕ್ಕೆ ಕ್ವೆಶ್ಚನ್ ಇರುತ್ತೆ, ಯೂಟ್ಯೂಬ್ ಚಾನಲ್ಲು ಹೇಗಿರುತ್ತೆ, ನಾವು ಇದನ್ನು ಮಾಡ್ಬೋದಾ, ನಮ್ಮ ಕೈಯಲ್ಲಾಗುತ್ತಾ, ಅಯ್ಯೋ ಹೆಂಗೆ ಕಂಟೆಂಟ್ ಕೊಡೋದು, ಹೆಂಗೆ ವಿಡಿಯೋ ಅಪ್ಲೋಡ್ ಮಾಡೋದು ಅಂತ ಸಿಕ್ಕಾಪಟ್ಟೆ ಜನದ ತಲೆಯಲ್ಲಿ ಇದಿದೆ. ಎನಿಬಡಿ ಕ್ಯಾನ್ ಓಪನ್ ಅ ಯೂಟ್ಯೂಬ್ ಚಾನಲ್ ಈಗಿನ ಜಗತ್ತಲ್ಲಿ. ಸೊ ಈಗಿನ ಕಾಲದಲ್ಲಿ ಟ್ರೆಂಡ್ ಇರೋದೇ ಸೋಷಿಯಲ್ ಮೀಡಿಯಾ. ಸೊ ಕಮಾನ್, ಓಪನ್ ಅಪ್. ಸೋಷಿಯಲ್ ಆಗಿ ಸ್ವಲ್ಪ ಆರಾಮಾಗಿ ಯಾರು ಬೇಕಾದರೂ ಓಪನ್ ಮಾಡ್ಬೋದು. ಇದಕ್ಕೇನು ದುಡ್ಡು ಕೊಟ್ಟು ಓಪನ್ ಮಾಡಬೇಕನ್ನೋದು ಏನೂ ಇಲ್ಲ. ನಿಮಗೆ ಗೊತ್ತಿಲ್ಲ ಅಂದರೆ ಗೂಗಲ್ ಮಾಡಿ, ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳುತ್ತೆ, ಅಥವಾ ChatGPT ಹೇಳುತ್ತೆ. ಸೊ ಗೂಗಲ್ ಜೆಮಿನಿ ಹೇಳುತ್ತೆ ಹೇಗೆ ಓಪನ್ ಮಾಡಬೇಕು ಅಂತ. ನೀಟಾಗೆ ಕ್ರಿಯೇಟ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ನನ್ನ ವ್ಲಾಗಿಗೆ ಸಪೋರ್ಟ್ ಮಾಡಿರೋ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು. ನನ್ನ 4000 ವಾಚ್ ಅವರ್ ಜರ್ನಿನ ಎಷ್ಟು ಸುಲಭವಾಗಿ ಆರಾಮಾಗಿ ಹಿಂಗಿಟ್ಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತೀನಿ. ಆ್ಯಂಡ್ ಇನ್ನೊಂದು ತುಂಬ ಗುಡ್ ನ್ಯೂಸ್ ಏನಂದರೆ, ನನಗೆ ಯೂಟ್ಯೂಬ್ ಚಾನಲಿಂದ ಸಿಕ್ಕಾಬಟ್ಟೆ ಬ್ರ್ಯಾಂಡ್ ಪ್ರಮೋಷನ್ಸ್ ಬರ್ತಿದೆ. ನನಗೆ ಅದಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ. ನೋಡಿ, ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತಾರಲ್ಲ ಹಾಗೆ. ಸೊ ನಿಮ್ಮ ಎಫರ್ಟ್ ಎಲ್ಲೂ ಹೋಗಲ್ಲ, ನಿಮ್ಮ ಎಫರ್ಟ್ ಹಾಕ್ತಾ ಇರಿ. ಎಲ್ಲೋ ಒಂದಿನ ಎಲ್ಲೋ ಒಂದು ಟೈಮಲ್ಲಿ
ಅದು ಬಂದೇ ಬರುತ್ತೆ. ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಬರುತ್ತೆ. ಬಟ್ ಬರೋ ತನಕ ಕನ್ಸಿಸ್ಟೆಂಟಾಗಿ ನೀವು ಇರಬೇಕು ಅಷ್ಟೇ. ವ್ಲಾಗು ಮಾಡಿ ಹಾಕಿ ಅಂದ ತಕ್ಷಣ ಹೆಂಗೆಂಗೋ ಮಾಡಿ ಟಿ ವಿನೇ ಹೋಗಿ ಹಿಡಿದ್ಬಿಡೋದು ಅಥವಾ ನ್ಯೂಸ್ ಪೇಪರ್ ಹಿಡಿದ್ಬಿಡೋದು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ನೀವೇನೇ ಮಾಡಿದ್ರೂ ನಿಮ್ಮ ಸ್ವಂತಿಕೆ ಇರಬೇಕು, ಅಂದರೆ ನಿಮ್ಮ ಓನ್ ಕಂಟೆಂಟ್ ಇರಬೇಕು. ಇಲ್ಲಾಂದರೆ ಯೂಟ್ಯೂಬ್ ಅದನ್ನು ಒಪ್ಕೊಳ್ಳಲ್ಲ. ಯಾಕಂದರೆ ಯೂಟ್ಯೂಬ್ಗೆ ಯಾವುದೇ ಮೂವಿ ಸಾಂಗ್ಸ್ ಆಗಿರಲಿ, ಕಾಪಿರೈಟ್ ಓರಿಯೆಂಟೆಡ್ ಸಾಂಗ್ಸ್ ಅದು ತೊಗೊಳ್ಳಲ್ಲ. ಹಾಗಾಗಿ ಯೂಟ್ಯೂಬಲ್ಲೇ ಕೆಲವೊಂದು ಮ್ಯೂಸಿಕ್ಸ್ ಬಿಟ್ಟಿರ್ತಾರೆ. ನಿಮಗೆ ಯಾರಿಗಾರು ಗೊತ್ತಿಲ್ಲ ಅದ್ರ ಬಗ್ಗೆ ಅಂದರೆ ನನಗೆ ಕಮೆಂಟ್ ಹಾಕಿ, ನಾನು ಅದನ್ನು ರಿಪ್ಲೈ ಮಾಡ್ತೀನಿ, ಹೇಗೆ ಏನು ಎತ್ತ ಅಂತ ಎವ್ರಿಥಿಂಗ್. ಸೊ ನಾನು ನಿಮಗೆ ಪೂರ್ತಿ ಇನ್ ಡೀಟೇಲಾಗಿ ಹೇಳ್ತೀನಿ. ಅಥವಾ ಅದಕ್ಕೆ ಇನ್ನೊಂದು ವಿಡಿಯೋ ಮಾಡಬೇಕಾ ಅದನ್ನು ಎಲ್ಲ ಯೋಚನೆ ಮಾಡ್ತೀನಿ. ಸೊ ಅದೊಂದು ಮಾಡೋಣ. ಯೂಟ್ಯೂಬ್ ಚಾನಲ್ ಹೇಗೆ ಓಪನ್ ಮಾಡೋದು, ಅದ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಅದೆಲ್ಲ ಒಂದು ವಿಡಿಯೋ ಮಾಡೋಣ. ಬಟ್ ಈಗ ಸದ್ಯಕ್ಕೆ ನಾನು ಹೇಳ್ತಾ ಇರೋದು, ಸೊ ಯಾವುದೇ ಕಾರಣಕ್ಕೂ ಕಾಪಿ ರೈಟ್ ಬರದೇ ಇರೋ ಥರ ನೀವು ನಿಮ್ಮ ವ್ಲಾಗ್ಸ್ನ ನೋಡ್ಕೊಂಡು ಹೋಗಬೇಕು ಆ್ಯಂಡ್ ಹಾಕ್ಕೊಂಡು ಹೋಗಬೇಕು. ಆ್ಯಂಡ್ ಶಾರ್ಟ್ ರೀಲ್ಸ್ನೂ ಕೂಡ ಹಾಕ್ಕೋಬೋದು. ಕೆಲವೊಬ್ರು ಇರ್ತಾರೆ ಬರೀ ಶಾರ್ಟ್ ರೀಲ್ಸ್ ಮಾಡ್ತಾ ಹೋಗ್ತಾರೆ. ಅವ್ರ ಗೋಲ್ ರೀಚ್ ಆಗೋದು ತುಂಬಾ ಕಷ್ಟ. ಬಿಕಾಸ್ ಅದು 10 ಮಿಲಿಯನ್ ಆಗಬೇಕು. 10 ಮಿಲಿಯನ್ ಆಗೋದು ಒಂದೊಂದು ವೈರಲ್ ಆದರೆ ಬೇಗ ಆಗಿಬಿಡುತ್ತೆ. ಬಟ್ ಸ್ಟಿಲ್ ಅದರಲ್ಲಿ ಲೆಸ್ ಇರುತ್ತೆ. ಬಟ್ ನೀವು ವ್ಲಾಗ್ ಮಾಡ್ತೀವಿ ಫುಲ್ ವೀಡಿಯೋ 8 ಮಿನಿಟ್ಸ್ 10 ಮಿನಿಟ್ಸ್ ಮಾಡಿದ್ರೆ ಯು ವಿಲ್ ಗೆಟ್ ಮೋರ್ ಪೇ ಆಫ್ ಅಂತ ಹೇಳ್ಬಹುದು ನಾನು. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ, ಈಗ ಕೆಲವೊಬ್ರಿಗಿರುತ್ತೆ ವಿಡಿಯೋ ಎಷ್ಟು ನಿಮಿಷ ಹಾಕಬೇಕು, ನಮಗೆ ಗೊತ್ತಿಲ್ಲ, ನಾನು ಸ್ಟಾರ್ಟಿಂಗು ಫ್ರೆಷರು. ಸೊ ನಿಮಗೇನು ಗೊತ್ತಿಲ್ಲ, ತುಂಬ ಫ್ರೆಷರ್ ಅಂತ ಅಂದರೆ, ನಿಮಗೇನು ಮಾಡೋಕ್ಕೆ ಬರ್ತಿಲ್ಲ, ಇನ್ನೂ ಹೊಸದಾಗಿ ಕಲಿತಿದ್ದೀರಾ ಅಂದರೆ, ನೀವು ತುಂಬ ಕಷ್ಟಪಡ್ತಾ ಇದ್ದೀರ ಅಂದರೆ 4 ಮಿನಿಟ್ಸ್ ಹಾಕಿ. ಅಂದರೆ ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೋಸ್ಕರ. ಇಲ್ಲ ನೀವು ಒಂಚೂರು ಒಂದು 4 ವಿಡಿಯೋ ಹಾಕಿದ್ದೀನಿ ನಾನೀಗ ಅಂದರೆ ಮಿನಿಮಮ್ ಅಂದ್ರೂ 8 ನಿಮಿಷದಿಂದ 12 ನಿಮಿಷ ತನಕ ಇರಬೇಕು. ಅಂದರೆ 8 ಮಿನಿಟ್ಸ್ ಟು 12 ಮಿನಿಟ್ಸ್ ಲಾಂಗ್ ವಿಡಿಯೋ ಇರಲೇಬೇಕು. ಕೆಲವೊಬ್ರು ಮಾಡ್ತಾರೆ 20 ಮಿನಿಟ್ಸು 18 ಮಿನಿಟ್ಸು, ನೋಡಲ್ಲ ಸ್ಟಾರ್ಟಿಂಗು ಜನ, ಆಯಿತಾ. ಫಸ್ಟ್ ನೀವು ಏನು ಅಂತ ಜನಕ್ಕೆ ಅರ್ಥ ಆಗಬೇಕು. ಸೊ ಹಾಗಾಗಿ ಮಾಡೋದಾದರೆ ಮಾಡಿ, ನನಗೇನಿಲ್ಲ. ನಿಮ್ಗೆ ಅಷ್ಟು ಕಂಟೆಂಟ್ ಇತ್ತು ಅಂದರೆ ಯು ಕ್ಯಾನ್ ಡೂ ಇಟ್, ನನಗೇನು ತೊಂದರೆ ಇಲ್ಲ. ಬಟ್ ನಾನು ಹೇಳ್ತಾ ಇರೋದು, ಸೊ ಅಷ್ಟೊಂದು ಕಷ್ಟ ತೊಗೊಳಕ್ಕೆ ಹೋಗಬೇಡಿ. ನೀವೇನಾದ್ರು 20 ಮಿನಿಟ್ಸು 18 ಮಿನಿಟ್ಸು ಮಾಡ್ತಿದ್ದೀನಿ ಅಂದರೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ತುಂಬ ಸ್ಮಾರ್ಟಾಗಿ ಯೋಚನೆ ಮಾಡಿ. ಯಾಕೆ ಗೊತ್ತಾ, ಒಂದು ವಿಡಿಯೋಲಿ ನೀವು 18 ಮಿನಿಟ್ಸ್ ಹಾಕ್ತೀರಾ ಅಂದರೆ ಜಸ್ಟ್ ಸ್ಪ್ಲಿಟ್ ಇಟ್. ಒಂದು 10 ಮಿನಿಟ್ಸ್ ಆಗುತ್ತೆ, ಒಂದು 8 ಮಿನಿಟ್ಸ್ ಆಗುತ್ತೆ. ಸೊ ಅಲ್ಲಿಗೆ 2 ವ್ಲಾಗ್ ರೆಡಿ ಆಗುತ್ತೆ. ಸೊ ಈ ಥರ ಸ್ಮಾರ್ಟ್ ವರ್ಕ್ನ ಮಾಡಿ, ತುಂಬ ಕಷ್ಟಪಟ್ಕೊಂಡು ಮಾಡೋಕ್ಕೆ ಹೋಗ್ಬಿಡಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಯೂಟ್ಯೂಬಲ್ಲಿ ನೀವೇ ರಾಜರು, ನೀವೇ ಕಿಂಗ್, ನೀವೇ ಕ್ವೀನ್ಸ್, ನೀವೇ ರಾಜರು, ನೀವೇ ರಾಣಿರು. ಇಲ್ಲಿ ಯಾರು ಏನೂ ಬಂದು ನಿಮಗೆ ಹೇಳಲ್ಲ, ಇವತ್ತು ಯಾಕೆ ಅಪ್ಲೋಡ್ ಮಾಡಿಲ್ಲ, ಯಾಕೆ ಟೈಮಿಗೆ ಸರಿಯಾಗಿ ಬಂದಿಲ್ಲ, ಇಷ್ಟು ವರ್ಕ್ ಮಾಡಲೇಬೇಕು, ಪ್ರೆಷರ್ ಇಲ್ಲ, ಏನೂ ಇಲ್ಲ. ನಿಮಗೆ ಹೆಂಗೆ ಬರುತ್ತೋ ಹಾಗೆ ನಿಮ್ಮ ಯೂಟ್ಯೂಬ್ ಚಾನಲ್ನ ನೀವು ತೊಗೊಂಡು ಹೋಗ್ತಾ ಇರ್ಬೋದು. ಸೊ ಅದೊಂದೇ ನನಗೆ ಯೂಟ್ಯೂಬ್ ಬಗ್ಗೆ ತುಂಬ ಖುಷಿ. ಯಾಕಂದರೆ ಇದು ಈಗ ಲಿಟ್ರಲಿ ಬಿಸ್ನೆಸ್ ಥರನೇ ಆಗೋಗಿದೆ. ತುಂಬ ಜನಕ್ಕೆ ತುಂಬ ಥರ ಪ್ರೊಫೆಷನ್ ಥರ ತೊಗೊಂಡ್ಬಿಟ್ಟಿದ್ದಾರೆ. ಅವರೆಲ್ಲ ಸಿಕ್ಕಾಬಟ್ಟೆ ಹಾರ್ಡ್ ವರ್ಕ್ ಮಾಡ್ತಾರೆ. ಸೊ ಸ್ಯಾಮ್ ಸಮೀರ್ ತುಂಬ ಜನ ಇದ್ದಾರೆ. ನಾನು ಅವರೆಲ್ಲ ಹೇಳ್ತಾ ಇದ್ದರೆ ತುಂಬ ಲಿಸ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಇಟ್ಸ್ ಓಕೆ, ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ ಅಂತ ಅನ್ಕೋತೀನಿ. ಬಟ್ ತುಂಬ ನೋಡಿ, ಎಷ್ಟು ಹೇಳಿದ್ರು ಯೂಟ್ಯೂಬ್ ಬಗ್ಗೆ ಸಾಲಲ್ಲ, ಆಯಿತಾ. ಅದಕ್ಕೆ ನಾನೀಗ ಮಾಡ್ತಾ ಕೂತ್ರೆ 1 ಅವರ್ ಆಗುತ್ತೆ. ಅಷ್ಟೊಂದು ನಾನು ಒಂದು ವಿಡಿಯೋದಲ್ಲಿ ಬಿಡೋಕ್ಕಾಗಲ್ಲ. ಆ್ಯಂಡ್ ಎಡಿಟಿಂಗು ತುಂಬ ಕಷ್ಟ. ವಿಡಿಯೋ ಏನೋ ಮಾಡಿಬಿಡ್ಬೋದು, ಆಯಿತಾ. ಆಮೇಲೆ ಅದ್ರ ಬ್ಯಾಕ್ ಆ್ಯಂಡ್ ವರ್ಕ್ ಇದೆಯಲ್ಲ ಎಡಿಟ್, ಅದು ತುಂಬ ಕಷ್ಟ. ಸೊ ಎಡಿಟ್ ಅಂದಾಗ ನೆನಪಾಯಿತು, ಎಡಿಟಿಂಗ್ ಒಂದು ವಿಡಿಯೋ ನೀವು ಯಾವ ಆ್ಯಪ್ ಅಂತ ಹೇಳಿಲ್ಲ ಅಂತ ನೀವು ಕೇಳ್ಬೋದು. ಎಡಿಟಿಂಗ್ ಆ್ಯಪ್ ಬಂದು VN ನಾನು ಯೂಸ್ ಮಾಡೋದು. ಬಟ್ ಬೇರೆ ಆ್ಯಪ್ಸ್ಗಳಿದೆ, VN, ಇನ್ಶಾಟು ಅಂತೆಲ್ಲ ಇದೆ. ಬಟ್ ನಾನು ಪರ್ಸ್ನಲಿ ಯೂಸ್ ಮಾಡೋದು VN ಎಡಿಟಿಂಗ್ ಆ್ಯಪ್. ಅದು ಬೆಸ್ಟ್ ಇದೆ. ಸೊ ನಿಮಗೇನಾದ್ರು ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅಂದರೆ ಸಿಂಪಲ್ಲಾಗಿ ಯೂಟ್ಯೂಬಲ್ಲೇ ಹೋಗಿ ಸರ್ಚ್ ಮಾಡಿ VN ಎಡಿಟಿಂಗ್ ಆ್ಯಪ್ ಅಂತ. ಅದು ಹೇಗೆ ಎಡಿಟ್ ಮಾಡೋದು, ಹೇಗೆ ಸಾಂಗ್ ಹಾಕೋದು, ಎಲ್ಲಿ ಏನು ಸ್ಲೋ ಮೋಷನು ಫಾಸ್ಟ್ ಮೋಷನು ಪ್ರತಿಯೊಂದು ಇನ್ ಡೀಟೇಲ್ ಆಗೋದ್ರಲ್ಲಿ ಹೇಳ್ಕೊಡ್ತಾರೆ. ನೀಟಾಗಿ ಕುತ್ಕೊಂಡು ನೋಡಿ ಹೆಂಗೆ ಎಡಿಟ್ ಮಾಡೋದು ಅಂತ. ಎಡಿಟಿಂಗು ತುಂಬ ಇಂಪಾರ್ಟೆಂಟು ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ. ಇಲ್ಲಾಂದರೆ ಎಡಿಟಿಂಗ್ ಇಲ್ಲಾಂದರೆ ಮಜಾ ಇರಲ್ಲ ಗೈಸ್ ನೋಡೋಕ್ಕೆ. ಎಡಿಟಿಂಗ್ ಅಂದರೆ ಹೆಂಗೆ ಗೊತ್ತಾ, ಊಟ, ವಿಡಿಯೋ ಒಂದು ಊಟ, ಆಯಿತಾ, ಒಂದು ಫುಡ್ಡು. ಎಡಿಟಿಂಗ್ ಬಂದು ನಿಮಗೆ ಸೈಡ್ಸ್, ನಿಮ್ಮ ಊಟ ಯಾವತ್ತಾರು ಸೈಡ್ಸ್ ಇಲ್ಲದೆ ಕಂಪ್ಲೀಟ್ ಆಗುತ್ತಾ, ಇಟ್ಸ್ ಇನ್ಕಂಪ್ಲೀಟ್. ಸೊ ಹಾಗಾಗಿ ಎಡಿಟಿಂಗ್ ಇರಲೇಬೇಕು. ಎಡಿಟಿಂಗ್ಗೆ ಆ ಒಂದು ಲಿಟ್ರಲಿ ಸಾಲ್ಟಿಗೆ ನಾನು ಎಡಿಟಿಂಗ್ನ ಕಂಪೇರ್ ಮಾಡ್ತೀನಿ. ಫುಡ್ ಇದ್ದರೆ ರುಚಿ ಇರಬೇಕು, ರುಚಿ ಬರೋದು ಸಾಲ್ಟಿಂದ. ಸೊ ಸಾಲ್ಟ್ ಇಲ್ಲಿ ಎಡಿಟಿಂಗ್ ಥರ. ಸೊ ನಿಮ್ಮ ವಿಡಿಯೋ ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ಮೇನ್ ಕಾರಣ ಎಡಿಟಿಂಗ್. ಎಡಿಟಿಂಗ್ ಇಲ್ಲದೆ ವೀಡಿಯೋಗಳು ಚೆನ್ನಾಗಿ ಬರಲ್ಲ. ಸೊ ಫಸ್ಟು ನೀವು
ಎಡಿಟಿಂಗ್ನ ಕಲೀರಿ, ಆಮೇಲೆ ವೀಡಿಯೋಸ್ ಅಪ್ಲೋಡ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಕ್ಚುಲಿ ಜನರು ಇಷ್ಟಪಡದೆ ರಿಯಾಲಿಟಿನ, ಓಕೆನಾ? ತುಂಬ ಜನ ನಾನು ನೋಡ್ಬಿಟ್ಟಿದ್ದೀನಿ, ನೀವೇನು ಮೇಕಪ್ ಹಾಕೊಂಡು ಕೂತ್ಕೋಬೇಕಂತೆಲ್ಲ, ಅಥವಾ ಹುಡುಗರಾಗಿರಲಿ, ಅಯ್ಯೋ ನಮ್ಮ ಹತ್ರ ಈ ಕೆಲವೊಬ್ರ ಹತ್ರ ಚೆನ್ನಾಗಿರುತ್ತೆ, ಕೆಲವೊಬ್ರು ಪಾಪ ಒಂದು ರೇಂಜಲ್ಲಿ ಇರ್ತಾರೆ. ಸೊ ಅಂತ ನಮ್ಮ ಹತ್ರ ಚೆನ್ನಾಗಿರೋ ಬಟ್ಟೆ ಎಲ್ಲ ನಾವು ಹೆಂಗಪ್ಪ ಶೋಕೇಸ್. ಡೋಂಟ್ ವರಿ ಗಾಯ್ಸ್, ಜನರು ನಿಮ್ಮ ಬಟ್ಟೆನಾಗಲಿ, ನಿಮ್ಮ ಮುಖನಾಗಲಿ, ಅಥವಾ ನೀವು ಹೇಗಿದ್ದೀರಾ, ನಿಮ್ಮ ಬ್ಯಾಕ್ಗ್ರೌಂಡ್ ಹೇಗಿದೆ, ಅದನ್ನೆಲ್ಲ ಏನೂ ನೋಡಲ್ಲ. ಅವ್ರು ನೋಡೋದು ಏನಿದ್ರು ಜಸ್ಟ್ ಕಂಟೆಂಟ್. ಬಿಕಾಸ್ ಅವ್ರು ಯಾರೋ ನಿಮಗೆ ಗೊತ್ತಿಲ್ಲ, ನೀವು ಯಾರೋ ಅವ್ರಿಗೆ ಗೊತ್ತಿಲ್ಲ. ಆದಮೇಲೆ ಯಾಕೆ ತಲೆ ಕೆಡ್ಸ್ಕೊತೀರಾ? ಪೀಸಾಗಿ ನಿಮ್ಗೇನು ಬೇಕು ನೀವು ಅದನ್ನು ವಿಡಿಯೋ ಮುಂದೆ, ಕ್ಯಾಮ್ರಾ ಮುಂದೆ, ನಿಮಗೇನು ಬೇಕು, ನೀವು ಏನನ್ನ ಜನಕ್ಕೆ ಹೇಳೋಕ್ಕೆ ಇಷ್ಟಪಡ್ತಿದ್ರ, ಧೈರ್ಯವಾಗಿ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಹೇಳಿ. ಆಮೇಲೆ ಮ್ಯಾಜಿಕ್ ನೋಡಿ. ಏನಂತೀರಾ? ಸೊ ನಾನು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಹೇಗೆ ಅಂದರೆ, ಸೊ ಮೆಮೊರೀಸ್ನ ಕ್ರಿಯೇಟ್ ಮಾಡೋಣ ಅಂತ. ಈಗ ಹೇಗಾಗುತ್ತೆ ಅಂದರೆ, ನಾವೆಲ್ಲೋ ಏನೋ ಆಚೆ ಹೋಗಿದ್ದೀವಿ, ಒಂದು ವೀಡಿಯೋ ಮಾಡ್ತಿದ್ದೀವಿ ಅಂದ ತಕ್ಷಣ ಆ ವಿಡಿಯೋನ ಈಗ ನಿಮ್ಗೆ ಯಾವುದೇ ಫೋನ್ ಆಗಿರಲಿ, ವೆದರ್ ಇಟ್ ಈಸ್ iOS ಆರ್ ಆ್ಯಂಡ್ರಾಯ್ಡ್, ಎಷ್ಟು ಅಂತ GB ಇರುತ್ತೆ ಹೇಳಿ? ನೀವು ಮತ್ತೆ ಹಾರ್ಡ್ ಡಿಸ್ಕ್ ಹಾಕಲೇಬೇಕು, ಲ್ಯಾಪ್ಟಾಪಿಗೆ ಹಾಕಲೇಬೇಕು. ಸೊ ಅದ್ರ ಕಷ್ಟ ಯಾಕೆ? ಬೆಟರ್ ನೀವು ಒಂದು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ, ನೀವಿನ್ನು 10 ಅಲ್ಲ 20 ಅಲ್ಲ 100 ಇಯರ್ಸ್ ಬಿಟ್ಟು ನೀವು ಕೂಡ ಅದನ್ನು 100 ಇಯರ್ಸ್ ಇರ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ಯೂಟ್ಯೂಬ್ ಎಲ್ಲಿ ತನಕ ಇರುತ್ತೋ ನಮ್ಮ ವೀಡಿಯೋಸ್, ನಮ್ಮ ಮೆಮೊರೀಸ್ ಸದಾ ಇರುತ್ತೆ. ಸೊ ಎನಿವೇರ್ ಎನಿಬಡಿ ಕ್ಯಾನ್ ಸಿ ಅನ್ನೋ ಹಾಗೆ ನಾವು ಒಂದು ಡಾಕ್ಯುಮೆಂಟ್ರಿನೇ ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಅದೊಂದು ಬೆಸ್ಟ್ ಥಿಂಗ್ ಅಬೌಟ್ ಯೂಟ್ಯೂಬ್ ಅಂತ ಹೇಳ್ತೀನಿ. ಸೊ ಹಾಗಾಗಿ ನಾನು ನಮ್ಮ ಮೆಮೊರೀಸ್ನ ಕ್ರಿಯೇಟ್ ಮಾಡೋಣ ಅಂತ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿರೋ ರೆಸ್ಪಾನ್ಸ್ ಸಿಗ್ತಾ ಹೋಯಿತು. ಎಲ್ಲರೂ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಂಗೆ ಅವಾಗ ಇನ್ನೂ ತುಂಬ ಜೋಶ್ ಬಂತು, ಮಾಡಬೇಕು ಏನಾದರೂ ಮಾಡಬೇಕು. ಸೊ ಅದೇ ಥರ ಕಂಟೆಂಟ್ಸ್ನ ನಾನು ಮಾಡ್ತಾಯಿದ್ದೀನಿ. ಬಟ್ ಈಗ ಆ್ಯಸ್ ಅ ಮದರ್ ಆಗಿ ನಾನು ಕೆಲವೊಂದು ಕಂಟೆಂಟ್ನ ಮಾಡೋಕ್ಕಾಗ್ತಾಯಿಲ್ಲ, ನಾನು ಅಂದ್ಕೊಂಡಿರೋ ಥರ ಕಂಟೆಂಟ್ನ ಕೊಡೋಕ್ಕಾಗ್ತಾಯಿಲ್ಲ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರೆಲ್ಲ ಈ ವಿಡಿಯೋ ನೋಡಿ ನಿಮಗೆ ಹೆಲ್ಪ್ ಆಗಿದೆ ಅಂತ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಸುಮ್ಮನೆ ಹೋಗ್ಬಿಡ್ಬಿಡಿ, ಪಕ್ಕದಲ್ಲಿ ಹಿಂಗೆ ಸ್ಲೈಡ್ ಮಾಡ್ತಾರಲ್ಲ ಹಂಗೆಲ್ಲ ಮಾಡೋಕ್ಕೋಗ್ಬಿಡಿ. ಒಂದು ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಒಂದು ಲೈಕ್ನ ಕೊಡಿ. ಸೊ ಅಟ್ಲೀಸ್ಟ್ ಇಷ್ಟೋ ತನಕ ಕೂತ್ಕೊಂಡು ಇಷ್ಟಾರು ಇನ್ಫಾರ್ಮೇಷನ್ ಹೇಳಿದ್ದೀನಲ್ವಾ, ಸೊ ಅದಕ್ಕೋಸ್ಕರನಾದರೂ ಒಂಚೂರು ಕನ್ಸೆಷನ್, ಓಕೆನಾ? ಸೊ ನೆಕ್ಸ್ಟು ನಿಮ್ಗೇನಾದ್ರು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಇಷ್ಟು ವಾಚ್ ಅವರು, ಅಥವಾ ಈ ವಿಡಿಯೋದಲ್ಲಿ ನಾನು ಏನು ಮಿಸ್ ಮಾಡಿದ್ದೀನೋ ನನಗೆ ಗೊತ್ತಾಗ್ತಾ ಇಲ್ಲ. ಏನಾದ್ರು ಆಲ್ಮೋಸ್ಟ್ ಹೇಳಿದ್ದೀನಿ ಅಂದರೆ ಮೇನ್ ಹೈಲೈಟ್ಸ್ ಆಗಿ ಹೇಳಿದ್ದೀನಿ, ಆಯಿತಾ? ತುಂಬ ಡೀಪಾಗಿ ಹೇಳಿಲ್ಲ. ಸೊ ಮೇನ್ ಹೈಲೈಟ್ಸಲ್ಲಿ ಏನಾದ್ರು ಹೈಲೈಟ್ ಮಿಸ್ ಆಗಿದ್ರೆ ಪ್ಲೀಸ್ ಡೂ ಕಮೆಂಟ್. ಅದನ್ನು ನೋಡ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನು ಇನ್ ಡೀಟೇಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವ್ಲಾಗ್ ಬಂದ್ಬಿಟ್ಟು ನಮ್ಮ ಫ್ರೆಂಡ್ಸು ಅವ್ರಿಗಲ್ಲ, ರಿಲೇಟಿವ್ಸ್ಗೂ ಅಲ್ಲ. ಯಾಕೆ ಗೊತ್ತಾ? ನಿಮಗೆಲ್ಲ ಇದ್ರ ಬಗ್ಗೆ ಐಡಿಯಾನು ಇರಲ್ಲ, ನೋಡಿದ್ರೆ ವೇಸ್ಟು. ನೋಡ್ತಿರೋರು ಯಾರು ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್, ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ನಮ್ಮ ಯೂಟ್ಯೂಬ್ ಫ್ಯಾಮಿಲಿ. ಆ್ಯಂಡ್ ಯಾರೆಲ್ಲ ಈಗ ಹೊಸದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಲ್ಲ, ನಿಮ್ಗಳಿಗೆ ಈ ಒಂದು ವ್ಲಾಗ್. ಲವ್ ಯು. ಸಿಗೋಣ, ಟಾಟಾ ಬೈ ಬೈ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ರಾಹಾ ಟೇಲ್ಸ್ ಯೂಟ್ಯೂಬ್ ಚಾನಲ್.